ಮಂಜನಾಡಿಯ ಮೊಂಟೆಪದವು ಎಂಬಲ್ಲಿ 2025ರ ಮೇ 30ರಂದು ಸಂಭವಿಸಿದ ಭೀಕರ ಗುಡ್ಡ ಕುಸಿತದಲ್ಲಿ ಸಿಲುಕಿ ತನ್ನೆರಡು ಕಾಲುಗಳನ್ನು ಕಳೆದುಕೊಂಡ ಅಶ್ವಿನಿ ಎಂಬವರು ತನ್ನ ತಾಯಿ ಪುಷ್ಪಾವತಿ ಜೊತೆ ಮಾನವ ಹಕ್ಕುಗಳ ಆಯೋಗದ ಎದುರು ನ್ಯಾಯಕ್ಕಾಗಿ ಕಣ್ಣೀರಿಟ್ಟ ಘಟನೆ ನಡೆದಿದೆ. ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಡಾ ಶ್ಯಾಮ್ ಭಟ್ ಮತ್ತು ಸದಸ್ಯರಾದ ಎಸ್ಕೆ ವಂಟಿಗೋಡಿ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ನೇತ್ರಾವತಿ ಸಭಾಂಗಣದಲ್ಲಿ ಸಾರ್ವಜನಿಕ ದೂರುಗಳ ವಿಚಾರಣೆಯನ್ನ ಹಮ್ಮಿಕೊಂಡಿದ್ರು. ಇದಕ್ಕಾಗಿ ತಾಯಿ ಜೊತೆ ಖಾಸಗಿ ಆಂಬ್ಯುಲೆನ್ಸ್ನಲ್ಲಿ ಆಗಮಿಸಿದ ಅಶ್ವಿನಿ ಅವರು ಆಂಬ್ಯುಲೆನ್ಸ್ನಿಂದ ವೀಲ್ ಚೇರ್ನಲ್ಲಿ ಕುಳಿತು ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರನ್ನ ಜಿಲ್ಲಾ ಪಂಚಾಯತ್ ಸಭಾಂಗಣದ ಪ್ರವೇಶ ದ್ವಾರದಲ್ಲಿಯೇ ಭೇಟಿಯಾಗಿ ತಮ್ಮ ಅಳಲನ್ನ ತೋಡಿಕೊಂಡ್ರು. ಮಂಜನಾಡಿ ಗ್ರಾಮದ ಮೊಂಟೆ ಪದವಿನಲ್ಲಿ ಪಂಬದ ಹಿತ್ತಿಲುಕೋಡಿ ಕೊಪ್ಪಳ ಎಂಬಲ್ಲಿ ಮನೆ ಮೇಲೆ ಗುಡ್ಡ ಕುಸಿದು ಸಂಭವಿಸಿದ ದುರಂತದಲ್ಲಿ ಅಶ್ವಿನಿ ಅವರ ಇಬ್ಬರು ಪುಟ್ಟ ಮಕ್ಕಳು ಮತ್ತು ಅತ್ತೆ ಸ್ಥಳದಲ್ಲೇ ಮೃತಪಟ್ಟಿದ್ರು. ಇನ್ನು ಮನೆಯ ಮೇಲಿನ ಬೃಹತ್ ಗುಡ್ಡ ಕುಸಿದ ಪರಿಣಾಮವಾಗಿ ಉಂಟಾದ ಅವಘಡದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಅಶ್ವಿನಿ ತನ್ನೆರಡು ಕಾಲುಗಳನ್ನು ಕಳೆದುಕೊಂಡಿದ್ದಾರೆ. ಮನೆಯ ಹಿಂದಿನ ಗುಡ್ಡದಲ್ಲಿ ಅವೈಜ್ಞಾನಿಕ ಕಾಮಗಾರಿಯ ಪರಿಣಾಮ ಈ ದುರ್ಘಟನೆ ಸಂಭವಿಸಿ ಕುಟುಂಬದ ಮೂವರ ಪ್ರಾಣ ಹಾನಿಯ ಜತೆಗೆ ಅಶ್ವಿನಿ ಅವರು ಜೀವನ ಪರ್ಯಂತ ಅಂಗವೈಕಲ್ಯಕ್ಕೆ ಒಳಗಾಗಿದ್ದಾರೆ. ಕಾಲು ಕಳೆದುಕೊಂಡಿದ್ದಕ್ಕೆ ಅಶ್ವಿನಿ ಅವರಿಗೆ ಸರ್ಕಾರದಿಂದ 2 ಲಕ್ಷ ರೂಪಾಯಿ ಪರಿಹಾರ ಲಭಿಸಿದೆ. ಆದರೆ ಅದು ನಿರ್ಲಕ್ಷ್ಯದಿಂದ ಸಂಭವಿಸಿದ ದುರ್ಘಟನೆ ಆದ ಕಾರಣ ಸಂತ್ರಸ್ತೆಗೆ ಜೀವನ ಪರ್ಯಂತ ಸೂಕ್ತ ಪರಿಹಾರ ಮನೆಯ ವ್ಯವಸ್ಥೆ ಮಾಡಬೇಕೆಂದು ಈಗಾಗಲೇ ಮಾನವ ಹಕ್ಕು ಆಯೋಗ ಸೇರಿದಂತೆ ಸಂಬಂಧಪಟ್ಟವರಿಗೆ ದೂರು ನೀಡಲಾಗಿದೆ. ಪ್ರಕರಣದಲ್ಲಿ ಮನೆಯನ್ನು ಕಳೆದುಕೊಂಡಿರುವ ಕುಟುಂಬಕ್ಕೆ ಇನ್ನು ಯಾವುದೇ ವ್ಯವಸ್ಥೆ ಆಗಿಲ್ಲ. ಕುಟುಂಬಕ್ಕೆ ನ್ಯಾಯಯುತ ಪರಿಹಾರ ಒದಗಿಸಬೇಕು ಎಂದು ಆಯೋಗಕ್ಕೆ ಮನವರಿಕೆ ಮಾಡಿದ್ರು. ಪ್ರಕರಣದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಆಯೋಗದ ಅಧ್ಯಕ್ಷ ಡಾ ಶ್ಯಾಮ್ ಭಟ್ ಅಧಿಕಾರಿಗಳು ತಿಳಿಸಿರುವಂತೆ ಎನ್ಐಟಿಕೆಯಿಂದ ಈ ಬಗ್ಗೆ ಸಲ್ಲಿಸಲಾಗಿರುವ ವರದಿ ಆಧಾರದಲ್ಲಿ ಕ್ರಮ ವಹಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಇನ್ನು ಸಾರ್ವಜನಿಕ ದೂರು ವಿಚಾರಣೆ ವೇಳೆ ಈ ಪ್ರಕರಣದ ಕಡತದ ಪರಿಶೀಲನೆಯ ಸಂದರ್ಭ ಆಯೋಗದ ಸದಸ್ಯ ಎಸ್ಕೆ ವಂಟಿಗೋಡಿ ಪ್ರತಿಕ್ರಿಯಿಸಿ ಇದೊಂದು ಗಂಭೀರ ಪ್ರಕರಣ. ಈ ಬಗ್ಗೆ ಎನ್ಐಟಿಕೆ ವರದಿ ಬಂದ ಮೇಲೆ ಮುಂದಿನ ಕ್ರಮ ವಹಿಸಲಾಗುತ್ತೆ. ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸುವಂತೆ ಸೂಚಿಸಿದ್ರು. ಇನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನಾಯಕ ನರ್ವಾಡೆ, ಅರಣ್ಯ ಸಂರಕ್ಷಣಾಧಿಕಾರಿ ಆಂಟನಿ ಮರಿಯಪ್ಪ, ಮಂಗಳೂರು ಸಹಾಯಕ ಆಯುಕ್ತರಾದ ಮೀನಾಕ್ಷಿ ಉಪಸ್ಥಿತರಿದ್ದರು. ಇಲ್ಲ, ಇವರಿಗೆ ನೋಟಿಸ್ ಮಾಡಿ DC ಡೆಪ್ಟಿ ಕಮಿಷನರ್ ನೋಟಿಸ್ ಮಾಡಿದ್ರು. ಎಷ್ಟು ಪರಿಹಾರ ಕೊಟ್ಟಿದ್ರು ಅವರು ಪ್ರಾಕೃತಿಕ ವಿಕೋಪ ಅಂತ ಹೇಳಿ ಇದು ಮಾಡಿದ್ರು. ಬಟ್ ಅದು ಪ್ರಾಕೃತಿಕ ವಿಕೋಪ ಅಲ್ಲ, ಅಲ್ಲಿ ನೆಗ್ಲಿಜೆನ್ಸ್ನಲ್ಲಿ ಗುಡ್ಡ ಕುಸಿದ ಪಂಚಾಯತ್ನವರು ಇದು JCB ಇದು ಮಾಡಿ ಇವರು ಮನೆ ಹೋಗಿದೆ. 2 ಮಕ್ಕಳು ತೀರಿ ಹೋಗಿದ್ದಾರೆ. ಇವರು ತೀರಿ ಹೋಗಿದ್ದಾರೆ. ಯಾರು ಅತ್ತೆ ತೀರಿ ಹೋಗಿದ್ದಾರೆ. ನಾವೊಂದು 2 ಕಾಲು ಕಟ್ಟಾಗಿದೆ. ಒಂದು ಕಾಲಿಗೆ 1 ಲಕ್ಷ ರೂಪಾಯಿ ತೆಗೆದದ್ದು ಯಾರು? ಪಂಚಾಯತ್ನವರು ಆಗದ್ದು ಪಂಚಾಯತ್ನವರು. ಇವಾಗ ಯಾಕಂದರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ನಾವು ರಿಕ್ವೆಸ್ಟ್ ಮಾಡಿದ್ದು ಎನ್ಕ್ವೈರಿ ಮಾಡಬೇಕಂತೇಳಿ ಅದು 70 ಫೀಟ್ ಇದ್ದು ಕಾಲಿಗೆ ಇದು ಹಾರೆ ಹಾಕಿ ನಾವು ಇದು ಮಾಡಿದ್ವಿ. ಆ್ಯಕ್ಚುಲಿ JCBಯಲ್ಲಿ ವರ್ಕ್ ಮಾಡಿದ್ದೆ, ಸೈಂಟಿಫಿಕ್ ಆಗಿ ಕೆಲಸ ಮಾಡಿದ್ದಾರೆ. ಅದನ್ನು ಪ್ರೂಫ್ ಮಾಡಲಿಕ್ಕೆ ಇದು ಆಗಲಿಲ್ಲ. NITಗೆ ಹೌದು, ಇದರ ಬಗ್ಗೆ ನೆಗ್ಲಿಜೆನ್ಸ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. NIT ಒಂದು ಥರ್ಡ್ ಪಾರ್ಟಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವರು ಬಂದು ವಿಸಿಟ್ ಮಾಡಿದ್ದಾರೆ. ಒಂದು ರಿಪೋರ್ಟ್ ವಿದಿನ್ 5 to 7 days ಕೊಡ್ತಾರೆ ಅಂತ ಮತ್ತೆ ಇವ್ರದ್ದು ಸರ್ ಒಂದು ಕಾಲಿಗೆ 1 ಲಕ್ಷ ಇದಾಗಿ ಪರಿಹಾರ ಕೊಟ್ಟಿದ್ದಾರೆ. ಹೌದು, ಒಂದು ಜೀವಕ್ಕೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅವರು ಇವರು ಜೀವಮಾನ ಪೂರ್ತಿ ಮನೆ ಹೋಗಿದೆ, ಯಾವುದಿಲ್ಲ, ಎಲ್ಲ ವುಮನ್ ರೈಟ್ಸ್ ಕಮಿಷನ್ ಇದು ಎಲ್ಲ ವೈಲೇಷನ್ ಮಾಡಿದ್ದಾರೆ ಸರ್. ಬಟ್ ಏನಂತ ಹೇಳಿ ಆಯಿತು, ಇಲ್ಲಿ ತನಕ ಇಷ್ಟಿಲ್ಲ ಹಿಂಗೇನಿದ್ದಾರೆ. ಇವರಿಗೆ ನೆಕ್ಸ್ಟ್ ಏನು ಫ್ಯೂಚರ್? ತಾಯಿ ತೀರೋದ್ಮೇಲೆ ಯಾರಿಲ್ಲ ಇವರಿಗೆ. ಬಸ್ ಸ್ಟ್ಯಾಂಡಿಗೆ ಆಯಿತು, ಮನೆ ಡೆಸ್ಟ್ರಾಯ್ ಆಗಿದೆ. ಯಾರು ಇಲ್ಲಿ ತನಕ ಒಂದು ಆಫೀಸರ್ಸ್ ಅಲ್ಲಿ ವಿಸಿಟ್ ಕೊಡಲಿಲ್ಲ ಸರ್. ಮನೆಯದು ಕೂಡ ನಾವು ಮಂಜನಾಡಿ ಗ್ರಾಮ ಪಂಚಾಯತ್ವರಿಗೆ ಹೇಳ್ಕೊಂಡು ಅದರಲ್ಲಿ ಗ್ರಾಮ ಸಭೆ ಗ್ರಾಮ ಪಂಚಾಯತ್ ಮೀಟಿಂಗ್ ಮಾಡಿಕೊಂಡು ಅವರದ್ದು ಹೆಸರು ಇಂಕ್ಲೂಡ್ ಮಾಡ್ಕೊಂಡು ಪ್ರಯಾರಿಟಿಯಲ್ಲಿ ನೆಕ್ಸ್ಟ್ ಯಾವ ಸ್ಕೀಮ್ನಲ್ಲಿ ಬರುತ್ತದೆ ಸ್ವಂತ ಇತ್ತು ಸರ್. ಇನ್ನು ಅಲ್ಲಿ ಮನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅದು ಡೆಸ್ಟ್ರಾಯ್ಗಳೆಲ್ಲ ಗುಡ್ಡ ಕುಸಿತ ಅದ್ರ ಮೇಲೆ ಬಿದ್ದಿದೆ. ಬಟ್ ಇಲ್ಲಿ ತನಕ ಪಂಚಾಯತ್ ಏನು ನಾವು ಎಲಿಗೇಷನ್ ಮಾಡ್ತಾ ಇಲ್ಲ. ಬಟ್ ಏನು ಎಷ್ಟು ಟೈಮ್ ಆಗಿದೆ ಇದು ಗುಡ್ಡ ಜರಿಯುವಾಗ? ಅವರು 4 ವರ್ಷ ಆಗಿದೆ. ಅದು ಅವತ್ತು ಹೇಳ್ತಾನೆ ಇದ್ವಿ, ಅದನ್ನು ಏನಾದರೂ ಇದು ಮಾಡಿ ಪ್ರಿಕಾಷನ್ ತಗೊಳ್ಳಿ ಅಂತೇನೆ. ಬಟ್ ಇವರು ಇವಾಗ ನಮ್ಗೆ ಇನ್ಸಿಡೆಂಟ್ ಆದಮೇಲೆ ನಮ್ಮಂಥವ್ರು ಬಂದಿದ್ದಾರೆ ಸರ್. ಪಂಚಾಯತ್ನವ್ರು ಕೆಲಸ ಮಾಡಿ 4 ವರ್ಷ ಹಿಂದೆ. ಬಟ್ ಇದಿಲ್ಲ ಸರ್, ಅದಕ್ಕೆ ಯಾವ ದಾಖಲೆಗಳಿಲ್ಲ. ಎಲ್ಲ 2300 ಪೇಜ್ ಇದು RTI ದಾಖಲೆಗಳಿಲ್ಲ ನಮ್ಮಲ್ಲಿ. ಏನಂದರೆ ಪಂಚಾಯತ್ನವರು ನೆಗ್ಲಿಜೆನ್ಸ್ ಮಾಡಿದ್ದಾರೆ. ಪ್ಲಸ್ ನಾವು ಇದು ಎನ್ಕ್ವೈರಿ ಕೊಟ್ಟರೆ ಸರ್ಕಾರಕ್ಕೆ ರಿಪೋರ್ಟ್ ಮಾಡ್ತಾರೆ, ಅದು ಮಾನವ ನಿರ್ಮಿತ ಅಂತ ಹೇಳ್ತಾರೆ. ಆ ಜೂನಿಯರ್ ಇಂಜಿನಿಯರ್ ಇದು ರಿಪೋರ್ಟ್ ಕೊಟ್ಟೋದನ್ನು
ಕಟ್ ಪೇಸ್ಟ್ ಮಾಡಿ ಅಲ್ಲಿ ಸರ್ಕಾರ ತನಕ ಮುಟ್ಟಿದೆ ಅಷ್ಟೇ. ಬಟ್ ಯಾವುದೇ ಒಂದು ಆಫೀಸರ್ಸ್ ಅಲ್ಲಿ ಕ್ರಾಸ್ ವೆರಿಫಿಕೇಶನ್ ಈಗ ಅದೇ NITಕೆಯಿಂದ ಇಂಡಿಪೆಂಡೆಂಟ್ ಆಗಿ ಒಂದು ರಿಪೋರ್ಟ್ ಕೇಳಿದ್ದಾರಂತೆ, ಅವ್ರು ಬಂದಿದ್ದಾರಲ್ಲ, ಸರ್ ನೀವೇ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಪ್ಲಸ್ ಏನು ಗೊತ್ತಾ ಸರ್, ಅದಕ್ಕಿಂತ ಮೊದಲು ಮತ್ತೊಂದು ತಂಡ ಮಾಡಿಕೊಂಡು ಅವರು ಎನ್ಕ್ವೈರಿ ಮಾಡಿದ್ದಾರೆ, ಅದರಿಂದಲೂ ಫೇವರ್ ಆಗಿ ಬಂದಿದೆ. ಯಾಕಂದರೆ ಅದು ಡಿಸಾಸ್ಟರಿಂದ ಆದದ್ದಲ್ಲ, ಇದು ನೆಗ್ಲಿಜೆನ್ಸಿಂದ ಆದದ್ದು. ಅದು ಯಾರು ಮಾಡಿದ್ದು? ಇಲ್ಲ ಸರ್, ಅದು 2 ರಿಪೋರ್ಟ್ ಆಗಿದೆ. ಸರ್ಕಾರಕ್ಕೂ ತಮ್ಮ ಮಾನವ ಅಪಾಯಕ್ಕೂ ಕಳಿಸಿದ್ದಾರೆ. ರಾಂಗ್ ಆಯ್ತು ಆಯ್ತು ಶಾಶ್ವತ ಪರಿಹಾರ ಒಂದು ಕೊಡಬೇಕು ಸರ್. ಆಯ್ತು. ಎಲ್ಲರೂ ಬಂದಿದ್ರು. ನಮ್ಮಲ್ಲಿ ಕೇಸ್ ಪೆಂಡಿಂಗ್ ಇದೆ. ಹೌದು ಸರ್.